ಸಿದ್ದಾಪುರದಲ್ಲಿ ಸುಚಿತ್ರಾ ಹಾಗೂ ಕಮಲಾಕರ ಭಟ್ ಗ್ಯಾಂಗ್ನಿಂದಾದಂತಹ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿನವೂ ಒಂದೊಂದು ರೋಚಕ ಮಾಹಿತಿ ಹೊರಬೀಳ್ತಾ ಇದೆ. ಈಗ ಸುಚಿತ್ರಾಳ ಕಲ್ಯಾಣದ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಪತಿ ಮಹೇಶ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಡಿಯೋ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಸುಚಿತ್ರಾಳಿಗೆ 18 ವರ್ಷ ತುಂಬುವುದರ ಒಳಗೇನೆ ಮದುವೆ ಆಗಿದೆಯಂತೆ. ಮದುವೆ ಆದ 2-3 ವರ್ಷ ಊರಿನಲ್ಲೇ ಕೆಲಸ ಮಾಡ್ತಾ ಇದ್ರು ಪತಿ ಮಹೇಶ್. ನಂತರ ಬೆಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಸೇರ್ಪಡೆ ಆಗ್ತಾರೆ ಮಹೇಶ್. ಮದುವೆ ಆಗಿ 3 ವರ್ಷದ ನಂತರ ಬೇರೆಯವನ ಜೊತೆ ಲವ್ ಶುರುವಾಗುತ್ತಂತೆ. ಸೊರಬ ಬಳಿಯ ಸೀಳಗಿಯ ಪ್ರಕಾಶ್ ಎಂಬಾತನ ಜೊತೆ ಸುಚಿತ್ರಾ ಲವಿಡವಿ. ಸುಚಿತ್ರಾ ಮನೆಗೂ ಆಗಾಗ ಭೇಟಿ ಕೊಡ್ತಾ ಇದ್ದ ಈತ. ಪ್ರಕಾಶ್ ನಂತರ ಗುಲ್ಬರ್ಗಾದ ಜಮೀನ್ದಾರ ಶರಣಬಸಪ್ಪಗೆ ಸುಚಿತ್ರಾ ಗಾಳ ಹಾಕಿದ್ಲು. ಆತನ ಜೊತೆ 3 ವರ್ಷ ಲವಿಡವಿ. ಮಕ್ಕಳಿಗೋಸ್ಕರ ಅನಿವಾರ್ಯವಾಗಿ ಸುಮ್ಮನಿದ್ದೆ ಅಂತ ಪತಿ ಮಹೇಶ್ ಹೇಳಿದ್ದಾರೆ. 6 ತಿಂಗಳ ಹಿಂದೆ ಗಂಡ ಮಹೇಶ್ನನ್ನ ಬಿಟ್ಟು ಸುಚಿತ್ರಾ ಹೋಗಿರ್ತಾಳೆ. 5-6 ದಿನದ ನಂತರ ಕಮಲಾಕರ ಭಟ್ ಜೊತೆ ಸುಚಿತ್ರಾ ಅಫೇರ್ ಬೆಳಕಿಗೆ ಬಂದಿದೆ. ಶಿವಮೊಗ್ಗದಲ್ಲಿ ಠಿಕಾಣಿ ಹೂಡಿದ್ದ ಸುಚಿತ್ರಾ ಮತ್ತು ಕಮಲಾಕರ ಭಟ್ ಅವರ ಒಂದೊಂದೇ ವಿಚಾರ ಇದೆ. ನಿಮ್ದು ಲವ್ ಮ್ಯಾರೇಜ್ ಅಲ್ಲ? ಹೌದು ಸರ್, ಲವ್ ಮ್ಯಾರೇಜ್. ನಿಮ್ಮ ಜಾತ್ರೆಯಲ್ಲಿ ಪರಿಚಯ ಆಗಿದ್ದು? ಹಾ, ಜಾತ್ರೆಯಲ್ಲಿ ಪರಿಚಯ ಆಗಿದ್ದು. ಓಕೆ ಓಕೆ. ಅದು ತುಂಬಾ ಚಿಕ್ಕ ಏಜಲ್ಲಿ ಮದುವೆ ಆಯ್ತಲ್ಲ ಸರ್? ಹೌದು ಸರ್, ಚಿಕ್ಕ ಏಜಲ್ಲಿ ಆಗಿರೋದು. ಒಂದು ಅವ್ರಿಗೆ ಎಷ್ಟು ಆಗ 18 ಕೂಡ ಆಗ್ಲಿಲ್ಲ ಅಂತಲ್ಲ? 18 ಆಗಿಲ್ಲ, 3-4 ತಿಂಗಳ ಇತ್ತು ಸರ್ ಬಾಲ್ಯ ಸರ್. ಹಾಂ 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 ಹಾ. ನಿಮ್ದು ಎಷ್ಟು ಸರ್, ಎಷ್ಟು ವರ್ಷ ಲವ್ ಆ್ಯಕ್ಚುಲಿ? ಲವ್ ಸರ್ ಒಂದು 5 ವರ್ಷ ಲವ್ ಮಾಡಿದ್ದೀನಿ ಸರ್. 5 ವರ್ಷ ಲವ್ ಮಾಡ್ತೀವಿ? ಹಾ, ಲವ್ ಮಾಡ್ಕೊಂಡು ಹಂಗೆ ಮದುವೆ ಆಗಿದ್ದು. ಓಕೆ 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 ಓಕೆ. ಎಲ್ಲಿ ಸರ್, ಎಲ್ಲಿ ಜಾತ್ರೆ ಪರಿಚಯ ಆಗಿದ್ದು? ಜಾತ್ರೆ ನಮ್ಮೂರ್ ಜಾತ್ರೆನೇ ಸರ್, ಅರಗುಪ್ಪ ಜಾತ್ರೆಯಲ್ಲಿ. ಹೌದಾ? ಅವ್ರಿಗೂ ಪಗಲ್ಲ? ಓಕೆ, ಅಲ್ಲಿ ಅವ್ರು ಬಂದಿದ್ರು? ಹೌದೌದು. ಓಕೆ ಓಕೆ. ಆದರೆ ನಿಮ್ಮದು ಫ್ಯಾಮಿಲಿ ಏನೋ ಡಿಸ್ಟೆನ್ಸ್ ರಿಲೇಟೆಡು ಅಥವಾ ಹಿಂಗೆ ಅವ್ರದ್ದು ಬೇರೆ? ಇಲ್ಲ ಇಲ್ಲ, ನಮ್ದು ಅವ್ರ ಫ್ಯಾಮಿಲಿ ಬೇರೆ, ನಮ್ಮ ಫ್ಯಾಮಿಲಿ ರಿಲೇಷನ್ ಏನಲ್ಲ ಸರ್. ಹಾಂ ಹಾಂ ಹಾಂ. ರಿಲೇಷನ್ ಏನಿಲ್ಲ. ಅವ್ರ ಚಿಕ್ಕಪ್ಪನ ಮನೆ ನಮ್ಮೂರಲ್ಲಿ ಇತ್ತು. ಓಕೆ. ಅಲ್ಲಿಗೆ ಬಂದು ನಂಗೆ ಪರಿಚಯ ಆಗಿರೋದು. ನೀವು ಬೆಂಗಳೂರಲ್ಲಿ ಕೆಲಸ ಮೊದಲೇ ಇದ್ರ ನಂತರ ಹೋಗಿದ್ದೆ? ಇಲ್ಲ ಇಲ್ಲ, ನಾ ಮೊದ್ಲಿಂದಾನೇ ಬೆಂಗಳೂರಲ್ಲೇ ಇದ್ದೆ. ಫಸ್ಟ್ ಹುಬ್ಳಲ್ಲಿ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ. ಆ ನಂತರ ಬೆಂಗಳೂರಿಗೆ ಬಂದಿದ್ದು. ಅಂದ್ರೆ ಈಗ ಬೆಂಗಳೂರು ಕೆಲಸ ಹೋಗಿ ಒಂದು ತಿಂಗಳಿಗೊಮ್ಮೆ ಬರ್ತಿದ್ರಾ ಮನೆಗೆ? ಎಲ್ಲಿಗೆ? ನಿಮ್ಮ ಊರಿಗೆ? 1 ತಿಂಗಳು 2 ತಿಂಗಳ ಟೈಮಿಗೆ ಬರ್ತಿದ್ದೆ. ಹಾಗೆ. ಹಾ. ಹಾಗೆ ಇವ್ರು ಮನೇಲೇ ಇದ್ರು? ನಾವಲ್ಲ, ಮದ್ವೆ ಆಗಿ 2-3 ವರ್ಷ ಊರಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ, ಊರಲ್ಲೇ ಇದ್ದೆ. ಆ ಟೈಮಲ್ಲಿ ಇದು ಸ್ವಾಮಿ ಜೊತೆ ಇದ್ರು ಆಗಿದ್ದ ಅಥವಾ ಬೇರೆ ಬೇರೆ ಹುಡುಗ ಜೊತೆ ಇದ್ದ? ಸ್ವಾಮೀಜಿ ಕಾಂಟ್ಯಾಕ್ಟ್ ಆವಾಗಿಲ್ಲ. ಮತ್ತೆ ಬಂದದ್ದು ಇದ್ನಲ್ಲ ಪ್ರಕಾಶ ಕಲಬುರ್ಗಿ ಅನ್ನೋನು. ಹೌದೌದು, ಶರಣಬಸಪ್ಪ. ಪ್ರಕಾಶ ಶರಣಬಸಪ್ಪ ಅವ್ರ ಕಾಂಟ್ಯಾಕ್ಟ್ ಇದ್ದಾಗ ಅವಾಗ ಆಗಿರೋದು. ಓಕೆ ಓಕೆ ಓಕೆ. ಆ ಟೈಮಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಬಂದು ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ 3 ದಿನ ಅಡ್ಮಿಟ್ ಆದ್ರು. ಒಂದು 11 ತಿಂಗಳ ಬೆಡ್ ರೆಸ್ಟ್ ಆಗಿತ್ತು. ಕೈಯು ಸ್ಕ್ಯಾಚರ್ ಆಗಿತ್ತು, ಕೈ ಕೊಟ್ಲು, ಕೈಗೂ ಹೊಡೆದಿದ್ದೀನಿ ಕತ್ತಿಯಲ್ಲಿ. ಓಕೆ. ಆಮೇಲೆ ಹಾಫ್ ಮರ್ಡರ್ ಕೇಸ್ ಆಯ್ತು. ಕಡೆ ಹಂಗೆ ಪೊಲೀಸರು ನನ್ನ ತಗೊಂಡ್ ಹೋಗಿದ್ರು. ಆಮೇಲೆ ಬೇಲ್ ಮೇಲೆ ಬಂದೆ ಆಚೆ. ಕಡೆಗೆ ತಿರ್ಗಾ ಅವಳೇನ ಬಿರ್ಸ್ಕ ಬಂದಿರೋದು. ಹೌದಾ? ನಾನೇ ತಪ್ಪು ಮಾಡಿದೆ, ನಾನ್ ಸಿಟ್ನಲ್ಲಿ ಹೊಡೆದ್ ಬಿಟ್ಟಿದ್ದೆ ನನ್ ಗಂಡ ಅಂತ ಹೇಳಿ ಬಿರ್ಸ್ಕ ಬಂದ್ಲ ಅವಳು. ಹಾ. ಮತ್ತೆ ಬಿಡಿಸ್ಕೊಂಡ್ ಬಂದ ನಂತರ ಮತ್ತೆ ಇದು ಕಂಟಿನ್ಯೂ ಆಯ್ತು? ಮತ್ತೆ ಕಂಟಿನ್ಯೂ ಆಯ್ತು. ಓಕೆ. ಆ ನಂತರನೇ ಸ್ವಾಮಿ ಜೊತೆ ಅಫೇರಿಗೆ ಅದು? ಹೌದು. ಹಾ, ಆ ನಂತರ ಸ್ವಾಮೀಜಿ ಅಫೇರ್ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.